ನಾಟಿ ಮಟನ್ನು ಹಾಂ ಹಾಂ ಹಾಂ. ಎಷ್ಟೇ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಇದರಲ್ಲಿ ಕಾಂಪ್ರಮೈಸ್ ಅಂತೂ ನಾನು ಮಾಡ್ಕೊಳ್ಳಲ್ಲ. ಬಿರಿಯಾನಿ ಓಪ್ಪ ಒಳ್ಳೆ ನೋಡಿರಿ. ಯೋಪ್ಪಪ್ಪ, ಇದು ನಾನು ಆ್ಯಕ್ಚುಲಿ ಹಂಗೆ ತಗೊಂಡು ನಮ್ಮ ಹೋಟ್ಲ ಫೇಮಸ್ ನಾಲ್ವಡಿ ಕಬಾಬ್. 18 ಥರ ನಾವು ಮಸಾಲಾನ ಯೂಸ್ ಮಾಡಿ ಖಾರವಾಗಿ ತುಂಬ ಚೆನ್ನಾಗಿ ಮಾಡ್ಕೊಡ್ತೀವಿ. ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನಾಲ್ವಾಡಿ ನಾಟಿ ಸ್ಟೈಲ್ ಅನ್ನೋ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ನೋಡೋಕೋದ್ರೆ ನಿಮಗೆ 99 ರುಪೀಸಿಂದನೇ ಚಿಕನ್ ಬಿರಿಯಾನಿ ಸ್ಟಾರ್ಟ್ ಆಗುತ್ತೆ. 99 ರುಪೀಸ್ಗೆ ಚಿಕನ್ ಬಿರಿಯಾನಿ, 99 ರುಪೀಸ್ಗೆ ಗುಂಟೂರು ಚಿಕನು, 99 ರುಪೀಸ್ಗೆ ಚಿಲ್ಲಿ ಚಿಕನ್ ಅಂತ ಅಂದ್ಬಿಟ್ಟು ತುಂಬ ಬಡ್ಜೆಟ್ ಫ್ರೆಂಡ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ನಿಯರ್ ಬೈ ಆಫೀಸ್ ಎಲ್ಲ ಇರುತ್ತೆ. ಸೊ ಆಫೀಸು ಮತ್ತು ಸ್ಟೂಡೆಂಟ್ಸ್ಗೆಲ್ಲ ತುಂಬಾ ಯೂಸ್ಫುಲ್ ಆಗ್ತದೆ ಅಂತಲೇ ಹೇಳಬೇಕು. ಆ್ಯಂಡ್ ಎಸ್ಪೆಷಲಿ ಇವರ ನಾಲ್ವಾಡಿ ಕಬಾಬ್ ಅಂತ ಕೊಡ್ತಾರೆ, ಅದಂತೂ ಅಲ್ಟಿಮೇಟ್ ಆಗಿರುತ್ತೆ. ನಾನು ಒಂದ್ಸತಿ ಇವಾಗ ಟ್ರೈ ಮಾಡಿದೆ ಕಿಚನ್ಗೆ ಹೋಗ್ಬಿಟ್ಟು. ಲಿಟ್ರಲಿ ಅದಕ್ಕೋಸ್ಕರನೇ ಬರ್ಬೋದು, ಅಷ್ಟೊಂದು ಸೂಪರಾಗಿ ಒಂಥರ ಸ್ಪೈಸಿ ಆಗಿದೆ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ರಘುವಣ್ಣಹಳ್ಳಿ, ಕನಕಪುರ ರೋಡು. ಸೊ ರಘುವಣ್ಣಹಳ್ಳಿ ನಿಮಗೆ ಮಹೇಂದ್ರ ಶೋರೂಮ್ ಇರುತ್ತೆ. ಸೊ ಮಹೇಂದ್ರ ಶೋರೂಮು ಎದುರುಗಡೆ ಆಪೋಸಿಟ್ ರೋಡಲ್ಲೇ ಗಲ್ಲಿಯಲ್ಲಿ ಲೊಕೇಟ್ ಆಗಿರೋದು. ಮೆಟ್ರೋ ಪಿಲ್ಲರ್ ನಂಬರ್ 212, ನಿಯರ್ ಬೈ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಅಂತಲೇ ಹೇಳ್ಬೋದು. ಸೊ ಎಕ್ಸಾಕ್ಟ್ ಲೊಕೇಶನು, ಗೂಗಲ್ ಮ್ಯಾಪ್ ಸಿಂಕು ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಜಸ್ಟ್ ನೀವು ಅದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕರ್ಕೊಬಂದು ಬಿಟ್ಬಿಡುತ್ತೆ. ಸೊ ಒಳಗೋಗ್ಬಿಟ್ಟು ಬಿಸಿಯಾಗಿ ಅವ್ರು ಕೊಡೋ ಬಿರಿಯಾನಿ ಆಗಿರಲಿ ಮತ್ತು ನಾಲ್ವಾಡಿ ಕಬಾಬ್, ಅದಕ್ಕೋಸ್ಕರನೇ ಬಂದಿರೋದು. ಸೊ ಬನ್ನಿ, ಲೆಟ್ಸ್ ಟ್ರೈ. ಚಿಲ್ಲಿ ಚಿಕನ್ ಅಂತ ನೋಡಿ, ಇದೇ ಚಿಲ್ಲಿ ಚಿಕನ್ನು. ಓಕೆ ನೋಡಿ ಪೀಸಸ್ ಎಲ್ಲ ಹೇಗಿದೆ. ಚಿಲ್ಲಿ ಜಾಸ್ತಿ ಹಾಕಿ ಖಾರವಾಗಿ ತುಂಬ ಚೆನ್ನಾಗಿ ಮಾಡ್ಕೊಡ್ತೀವಿ. ಇದಕ್ಕೋಸ್ಕರ ಅಂತಲೇ ಸ್ಟೂಡೆಂಟ್ಸ್ ಆಗಲಿ ಕಸ್ಟಮರ್ಸ್ ಆಗಲಿ ತುಂಬ ಹುಡಿಕೊಂಡು ಬರ್ತಾರೆ ನಮಗೆ. ಓಕೆ ನೆಕ್ಸ್ಟ್ ಬಂದು ನಾವು ಪ್ರಿಪೇರ್ ಮಾಡೋದು ಆಲ್ಟರ್ನೇಟಿವಲ್ಲಿ ಗುಂಟೂರು ಮಾಡ್ತೀವಿ. ಮಟನ್ ಇದೆ ಇಲ್ಲಿ. ಓಕೆ ಓಕೆ. ಸೊ ಮಟನ್ನು ನಾವು ತರೋದು ಎಲ್ಲ ಕ್ವಾಲಿಟಿ ಮಟನ್ನು, ನಾಟಿ ಮಟನ್ನು. ಹಾಂ ಹಾಂ ಹಾಂ. ಎಷ್ಟೇ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಇದರಲ್ಲಿ ಕಾಂಪ್ರಮೈಸ್ ಅಂತೂ ನಾನು ಮಾಡ್ಕೊಳ್ಳಲ್ಲ. ಓಕೆ. ಸೊ ಮಟನ್ ಒಂದು ಹೈಲೈಟ್ ಆಗಿರುತ್ತೆ ನಮ್ಮ ಹೋಟ್ಲಲ್ಲಿ. ಚಿಲ್ಲಿ ಚಿಕನ್ನು, ಮಟನ್ನು, ಚಿಕನ್ ಬಿರಿಯಾನಿ ಈ ಮೂರು ತುಂಬ ಹೈಲೈಟ್ ಆಗಿದೆ. ದಮ್ ಕಟ್ಬಿಟ್ಟು ಆಟ್ಕೆ ಸಲ ಹಾಕ್ತೀವಿ, ನೋಡಿ ಹೆಂಗೆ ಬರುತ್ತೆ ಅಂತ. ಓಹೋ ಓಕೆ. ಬಿಸಿ ಬಿಸಿ ಬಿರಿಯಾನಿ ಸರ್. ಓಕೆ. ಯಾವ ರೈಸ್ ಸರ್? ಸರ್ ಇದು ಆ್ಯಕ್ಚುಲಿ ನಾವು ಬಂದ್ಬಿಟ್ಟು 2 ಥರ ರೈಸ್ ಯೂಸ್ ಮಾಡ್ತೀವಿ. ಒಂದು ಜೀರಾ ಮತ್ತು ಬುಲೆಟ್ನ 2 ಮಿಕ್ಸ್ ಮಾಡಿ ಹಾಕ್ತೀವಿ. ನೋಡಿ ಎಷ್ಟು ಉದ್ರಾಗಿ ಬಂದಿರುತ್ತೆ ಬಿರಿಯಾನಿ. ಓಪ್ಪ ಒಳ್ಳೆ ಗರಂ ಆಗಿದೆ ಸರ್. ನೋಡಿ ಸ್ಟಾರ್ಟಿಂಗ್ ಇದಕ್ಕೋಸ್ಕರನೇ ಅಂತಾನೆ ಸ್ಟೂಡೆಂಟ್ಸ್ಗಳು ತುಂಬಾ ಜನ ನಮ್ಮ ಹತ್ರ ಕಾಯ್ಕೊಂಡಿರ್ತಾರೆ. ಮತ್ತೆ ಇದು ನಮ್ಮ ಹೈಲೈಟ್ ಅಂದ್ರೆ ನಮ್ದು ಬಿರಿಯಾನಿನೇ ಸರ್. ಬಿರಿಯಾನಿ ಮಸಾಲ ನಮ್ದೇ ಆಗಿರೋದ್ರಿಂದ ಸೊ ತುಂಬಾ ಹೈಲೈಟ್ ಆಗಿ ನಾವು ಮಾಡ್ಕೊಡ್ತೀವಿ. ಸೊ ಹೌದು, ಎಲ್ಲ ಮಸಾಲ ನಮ್ದೇ ಇರುತ್ತೆ ಸರ್, ಹೋಮ್ ಮೇಡ್ ಮಸಾಲ. ನೋಡಿ ಸರ್, ಇದೇ ನಾವು ಮಾಡ್ಕೊಂಡಿರೋ ಬಿರಿಯಾನಿ ಮಸಾಲ. ಇದರಲ್ಲಿ 18 ಥರ ನಾವು ಮಸಾಲಾನ ಯೂಸ್ ಮಾಡಿ ನಾವೇ ಖುದ್ದಾಗಿ ಹೋಗಿ ಬೀಸ್ಕೊಬಂದು ರೆಡಿ ಮಾಡಿ ಇಟ್ಟಿರ್ತೀವಿ. 18 ಥರ ಮಸಾಲ ಯೂಸ್ ಮಾಡ್ತೀವಿ ಸರ್ ಇದರಲ್ಲಿ. ಹೌದು, ಚಕ್ಕೆ, ಲವಂಗ, ಪಲಾವ್ ಎಲೆ ಆಗಿರ್ಬೋದು, ಧನಿಯಾ ಆಗಿರ್ಬೋದು, ಮತ್ತು ಒಣಗಿದ ಮೆಣಸಿನ್ಕಾಯಿ, ಜಾಕಾಯಿ, ಯಾಲಕ್ಕಿ, ಇದೆಲ್ಲನೂ ಕೂಡ 18 ಥರ ನಾವು ಯೂಸ್ ಮಾಡ್ತೀವಿ ಸರ್. ಅಂದರೆ ಎಲ್ಲ ಕ್ವಾಲಿಟಿ ನಮ್ಮ ಉಡುಪಿಯಿಂದ ನನ್ನ ಫ್ರೆಂಡ್ ತರಿಸ್ಕೊಡ್ತಾರೆ, ಅಲ್ಲಿಂದ ನಾವು ಮಸಾಲೆ ಐಟಮ್ನ ತೊಗೊಂಡು ಬಂದು ಎಲ್ಲ ಫೈನ್ ಕ್ವಾಲಿಟಿ ಹಾಕ್ತೀವಿ ಸರ್. ನೆಕ್ಸ್ಟು ನಮ್ಮದು ಚಪಾತಿ. ಇದರಲ್ಲಿ ಮೇಯ್ನ್ ಹೈಲೈಟ್ ಏನಂದರೆ ನಮ್ಮದು ವೆಜ್ ಹೋಟ್ಲು ಒಂದಿದೆ ಸರ್. ಅದರಲ್ಲಿ ಅಲ್ಲಿ ಅರ್ಧ ಮಾಡ್ತೀವಿ ನಾವು, ಅಲ್ಲಿ ಪ್ರಿಪೇರ್ ಮಾಡ್ತೀವಿ ಓನಾಗಿ. ಅಲ್ಲಿಂದ ಇಲ್ಲಿ ಅರ್ಧ ತೊಗೊಂಡು ಬರ್ತೀವಿ. ಸೊ ಖಾಲಿ ಆದಮೇಲೆ ಅಲ್ಲಿ ವೆಜ್ ಹೋಟ್ಲಲ್ಲಿ ಇಲ್ಲಿ ಎರಡರಲ್ಲೂ ನಾವು ಮಾತಾಡಿಕೊಂಡು ಇದು ಮಾಡ್ಕೊಂಡಿರ್ತೀವಿ. ಸೊ ಇದು ನಮ್ಮದು ಡೈಲಿ ನಾವು ಓನಾಗಿ ಮಾಡ್ಕೊಳ್ಳೋದು. ಮತ್ತೆ ಇನ್ನು ಮಿಕ್ಕಿದ್ದೆಲ್ಲ ಫ್ರೆಶ್ ಐಟಮು ಕಸ್ಟಮರ್ ಏನು ಕೇಳ್ತಾರೆ ಅದೆಲ್ಲ ಲೈವ್ ಆಗಿ ಹೊಡ್ಕೊಡ್ತೀವಿ. ಹೌದು ಹೌದು. ಇದೇ ನೋಡಿ ನಮ್ಮದು ಫೇಮಸ್, ನಮ್ಮ ಹೋಟ್ಲ್ ಫೇಮಸ್ ನಾಲ್ವಡಿ ಕಬಾಬ್ ಅಂತಲೇ ಫೇಮಸ್ ಆಗಿದೆ. ಸೊ ಇದರಲ್ಲಿ ನಾವು ಚಿಲ್ಲಿ ಆಗಿರ್ಬೋದು, ಬಿಳಿ ಎಳ್ಳಾಗಿರ್ಬೋದು, ಚಿಲ್ಲಿ ಸಾಸು, ಈ ಥರದ್ದೆಲ್ಲ ಯೂಸ್ ಮಾಡಿದ್ದೀವಿ. ಇದು ನಮ್ಮ ಹೋಟೆಲೇ ಹೈಲೈಟ್ ಸರ್. ನೋಡಿ ಯಾವ ಥರ ಗರಿ ಆಗಿ ಬಂದಿರುತ್ತೆ. ನಮ್ಮ ಹೋಟ್ಲಲ್ಲಿ ದಿನಕ್ಕೆ ಇಲ್ಲ ಅಂದ್ರೂ ಒಂದು 20 kg ಇದೇ ಓಡುತ್ತೆ ಸರ್. ಒಂದೊಂದು ಸಲ ನನಗೆ ಡೌಟ್ ಆಗ್ಬಿಡುತ್ತೆ, ನಂದು ಹೋಟ್ಲ ಇಲ್ಲ ಕಬಾಬ್ ಅಂಗಡಿನ ಅಂತ ನನ್ನದೇ ಡೌಟ್ ಆಗ್ಬಿಡುತ್ತೆ. ಆ ಲೆವೆಲ್ಗೆ ಫೇಮಸ್ ಆಗಿದೆ ಕಬಾಬು ನಮ್ಮದು. ವಾ, ಗುಡ್ ಗೇಲ್ ಸರ್ವ್ ಮಾಡೋದನ್ನು ವೀಡಿಯೋ ಮಾಡಿಸ್ತೀನಿ ಸರ್. ನಮಸ್ತೆ, ನನ್ನ ಹೆಸರು ಪ್ರಮೋದ್ ಅಂತ, ನಾಲ್ವಡಿ ನಾಟಿ ಸ್ಟೈಲ್ ಹೋಟೆಲ್ ಓನರು. ನಾನು ಬೇಸಿಕ್ಲಿ ಇದು 3.5 months ಆಯಿತು ಶುರು ಮಾಡಿ. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ, ಜನನೂ ತುಂಬ ಒಳ್ಳೆ ನನಗೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಬಿಸ್ನೆಸ್ಸು ಚೆನ್ನಾಗಿ ನಡೀತಿದೆ ಸರ್.
ಓಕೆ ಸೂಪರ್ ಸರ್. ನಿಮ್ಮ ಸ್ಪೆಷಲ್ ವೆರೈಟೀಸ್ ಏನು, ಯಾವ ರೂಪಾಯಿಂದ ಈಗ ಐಟಮ್ಸ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ, ಅದರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ನಂದ್ರಲ್ಲಿ ಸ್ಪೆಷಲ್ಲು ಅಂದರೆ ಬಿರಿಯಾನಿಗೆ ಸ್ಪೆಷಲ್ಲು ಸರ್, ಮತ್ತು ನಾಲ್ವಡಿ ಕಬಾಬ್ ಅಂತಲೇ ಸ್ಪೆಷಲ್ ಮಾಡಿರ್ತೀವಿ ನಾವು. ಅಂದರೆ ನಾವು ಫುಲ್ ನಾಟಿ ಸ್ಟೈಲಲ್ಲಿ ಕಬಾಬ್ ಮಾಡಿರೋದ್ರಿಂದ, ಮತ್ತು ಬಿರಿಯಾನಿನೂ ನಾಟಿ ಸ್ಟೈಲ್ ನಮ್ಮದೇ ಹೋಮ್ ಮೇಡ್ ಮಸಾಲ ಆಗಿರೋದ್ರಿಂದ, ಸೊ ನಾವು ಅದಕ್ಕೆ 18 ಥರ ನಾವು ಮಸಾಲ ಯೂಸ್ ಮಾಡಿ ಅದನ್ನು ಮಿಲ್ಗೆ ಹಾಕ್ಸಿ ಪುಡಿ ಮಾಡಿ ಸೊ ನಾವು ಮಾಡಿರೋದ್ರಿಂದ ನಮ್ಮದ್ರಲ್ಲಿ ಟೇಸ್ಟ್ ಮಾತ್ರ ಬಿರಿಯಾನಿ ಅಲ್ಟಿಮೇಟಾಗಿ ಸಿಗುತ್ತೆ. ಕಬಾಬಲ್ಲೂ ಅಷ್ಟೇ ನಾವು ಅದಕ್ಕೊಂದು ಎಕ್ಸ್ಟ್ರಾ ಐಟಮ್ನ ಆ್ಯಡ್ ಮಾಡೋದ್ರಿಂದ ನಮ್ಮದೇ ಓನ್ ರೆಸಿಪಿಲಿ ನಾನು ಕಬಾಬ್ ಮಾಡಿರೋದ್ರಿಂದ ಕಬಾಬು ಬಿರಿಯಾನಿ ಇವೆರಡು ನನ್ನ ಹೋಟ್ಲಲ್ಲಿ ಹೈಲೈಟ್ ಆಗಿರುತ್ತೆ ಸರ್. ಮತ್ತು ಚಿಲ್ಲಿ ಚಿಕನ್ ಕೂಡ ತುಂಬ ಫಾಸ್ಟ್ ಮೂವಿಂಗಲ್ಲಿದೆ. ಓಕೆ ಸರ್, ನಿಮ್ಮ ಹತ್ರ ಸಿಗೋ ಐಟಮ್ಸು, ಅದು ಐಟಮ್ಸ್ ಹೆಸರು ಮತ್ತು ಐಟಮ್ಸ್ ಪ್ರೈಸು, ಹಂಗೆ ಪ್ರೈಸು ಐಟಮ್ಸು ಎರಡು ಹೇಳಿ ಸರ್. ಸರ್ ನಂದ್ರಲ್ಲಿ ಚಿಕನ್ ಐಟಮು ಬಿರಿಯಾನಿ 99 ರುಪೀಸ್ ಸಿಗುತ್ತೆ. ಚಿಕನ್ನು ಚಿಲ್ಲಿ ಚಿಕನ್ ಆಗಿರ್ಬೋದು, ಗುಂಟೂರು ಚಿಕನ್ನು ಇದೆಲ್ಲನೂ ಕೂಡ 100 ರುಪೀಸ್ ಒಳಗೆ ಇದೆ, ಅಂದರೆ 99 ರುಪೀಸು. ಪೆಪ್ಪರ್ ಚಿಕನ್ನು ಮತ್ತು ಚಿಕನ್ ಫ್ರೈ ಮಾತ್ರ ನಮಗೆ 120 ರುಪೀಸ್ ಲೈವ್ ಆರ್ಡ್ರ್ ಅವಾಗ ಮಾಡಿ ಕೊಡೋದ್ರಿಂದ ಸ್ವಲ್ಪ 10 ರುಪೀಸ್ ಎಕ್ಸ್ಟ್ರಾ ಮಾಡಿರ್ತೀವಿ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಸ್ಟೂಡೆಂಟ್ಸ್ಗೂ ಮತ್ತು ಬರೋ ಜನಗಳಿಗೆ ಸ್ವಲ್ಪ ಕಮ್ಮಿ ಆಗಲಿ ಅಂತ 99 ರುಪೀಸ್ ಮಾತ್ರ ಮಾಡಿದ್ದೀವಿ ಸರ್ ನಾವು. ಸೂಪರ್ ಸರ್. ಇದು ಬಿಟ್ಟು ಕಾಂಬೋಸ್ ಏನಾದ್ರು ಇದ್ರೆ ಕಾಂಬೋಸ್ ಎಷ್ಟಿದೆ, ಯಾವ ಕಾಂಬೋಗಳಿದೆ? ಹೌದು ಸರ್, ನನ್ನ ಹತ್ರ 2 ರೀತಿ ಕಾಂಬೋ ಇದೆ. ಒಂದು ಚಿಕನ್ ಕಾಂಬೋ ಮಾಡ್ತೀವಿ ನಾವು, ಇನ್ನೊಂದು ಮಟನ್ ಕಾಂಬೋ. ಚಿಕನ್ ಕಾಂಬೋಲಿ ಮುದ್ದೆ ಅಥವಾ ಚಪಾತಿ ಆಪ್ಷನಲ್ ಯಾವ್ದು ಬೇಕಾದ್ರೆ ತೊಗೊಬೋದು. ಇವಾಗ ಒಬ್ಬೊಬ್ರು ಮುದ್ದೆ ಲವರ್ಸ್ ಇರ್ತಾರೆ, ಒಬ್ಬೊಬ್ರು ಚಪಾತಿ ಲವರ್ಸ್ ಇರ್ತಾರೆ. ಸೊ ಯಾವುದಾದ್ರೂ ತೊಗೋಬೋದು. 2 ಚಪಾತಿ ಕೊಡ್ತೀನಿ, 1 ಮುದ್ದೆ ಕೊಡ್ತೀನಿ, ಯಾವುದಾದ್ರೂ ತೊಗೊಬೋದು. ಅದರ ಜೊತೆಯಲ್ಲಿ ಬಿರಿಯಾನಿ ರೈಸ್ ಕೊಡ್ತೀನಿ ಒಂದು ಬೌಲಲ್ಲಿ ವೈಟ್ ರೈಸ್ ಕೊಡ್ತೀನಿ. ಆಮೇಲೆ 2 ಥರ ಕಬಾಬ್ ಕೊಡ್ತೀನಿ, 2 ಥರ ಚಿಕನ್ ಫ್ರೈ ಕೊಡ್ತೀನಿ, 1 ಚಿಕನ್ ಫ್ರೈ ಕೊಡ್ತೀನಿ 2 ಪೀಸು, ಮತ್ತು ಎಗ್ ಕೊಡ್ತೀನಿ. ಸೊ ಹೊಟ್ಟೆ ತುಂಬ ಇಲ್ಲಿ ಬರೋವಂಥ ಆಫೀಸವ್ರಿಗೆ ಅದು ನನ್ನ ಹೋಟ್ಲಲ್ಲಿ ಫೇವ್ರೇಟು ಸರ್. ತುಂಬ ಫಾಸ್ಟ್ ಮೂವಿಂಗಲ್ಲಿ ಹೋಗುತ್ತೆ. ಕಾಂಬೋಗೆ ಅಂತಲೇ ಎಷ್ಟೊಂದು ಜನ ಹುಡಿಕೊಂಬರ್ತಾರೆ. ಕಾಂಬೋ ಎಸ್ಪೆಷಲಿ ಕಾಂಬೋ ಕಬಾಬ್ ಬಿರಿಯಾನಿ ಇದು 3 ನನ್ನ ಹೋಟ್ಲಲ್ಲಿ ಹೈಲೈಟ್. ಮಟನ್ನಲ್ಲಿ ಬಂದ್ಬಿಟ್ಟು ಮುದ್ದೆ ಚಪಾತಿ ಅದು ರೆಗ್ಯುಲರ್ ಆಪ್ಷನ್ನು. ಮಟನ್ ಬಿರಿಯಾನಿ ಕೊಡ್ತೀನಿ. ಇಲ್ಲಿ ಬರೀ ಚಿಕನ್ ಮಿಲ್ಸಲ್ಲಿ ನಾನು ಬಿರಿಯಾನಿ ರೈಸ್ ಮಾತ್ರ ಕೊಡ್ತೀನಿ. ಇದರಲ್ಲಿ ನಾನು ಮಟನ್ ಬಿರಿಯಾನಿನೇ ಕೊಡ್ತೀನಿ. ಮತ್ತು ವೈಟ್ ರೈಸ್ ಕೊಡ್ತೀನಿ, 2 ಮಟನ್ ಚಾಪ್ಸ್ 2 ಪೀಸ್ ಕೊಡ್ತೀನಿ, ಮತ್ತು ಬೋಟಿ ಫ್ರೈ 1 ಬೌಲಲ್ಲಿ ಬೋಟಿ ಫ್ರೈ ಕೊಡ್ತೀನಿ, ಎಗ್ ಕೊಡ್ತೀನಿ. ಇದಿಷ್ಟು ನಾನು 300 ರುಪೀಸ್ ಚಾರ್ಜ್ ಮಾಡ್ತೀನಿ ಸರ್ ಮಟನ್ ಬಿರಿಯಾನಿಗೆ. ಚಿಕನ್ ಕಾಂಬೋಗೆ ಬಂದ್ಬಿಟ್ಟು 150 ರುಪೀಸ್ ಚಾರ್ಜ್ ಮಾಡ್ತಿದ್ದೀನಿ ಸರ್. ಸೂಪರ್ ಸೂಪರ್ ಸರ್. ಮತ್ತು ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ಆ್ಯಕ್ಚುಲಿ ನನ್ನ ಹೋಟ್ಲು ಟೈಮಿಂಗ್ಸ್ ಬಂದ್ಬಿಟ್ಟು 11:30ಗೆ ಸ್ಟಾರ್ಟ್ ಆಯಿತು ಅಂದರೆ ನೈಟ್ 11:30ವರೆಗೂ ಇರ್ತೀವಿ. ಅರೌಂಡ್ 12 ಅವರ್ಸ್. ಈ 12 ಅವರ್ಸಲ್ಲಿ ನಾವು ಟೂ ಟೈಮ್ಸನ್ನಲ್ಲಿ ಅಡುಗೆ ಮಾಡ್ತೀವಿ. ಒಂದು ಮಾರ್ನಿಂಗ್ 9:30ಗೆ ಸ್ಟಾರ್ಟ್ ಮಾಡಿದ್ರೆ 11:30ಗೆ ಕಂಪ್ಲೀಟ್ ಆಗುತ್ತೆ. ಸೊ ಮಧ್ಯಾಹ್ನದ ಊಟ 12 ಗಂಟೆಗೆ ಸ್ಟಾರ್ಟ್ ಆಯಿತು ಅಂದರೆ 4 o'clock ಅರೌಂಡ್ ಕ್ಲೋಸ್. ಮಿಕ್ಕಿದ್ರೂ ಕೂಡ ನಾವು ಕ್ಲೋಸ್ ಮಾಡಿಬಿಡ್ತೀವಿ ಹೋಟ್ಲನ್ನ. ಹಳೇದು ಮತ್ತು ಆರೋಗಿರೋದಂಥದ್ದು ಯಾವುದನ್ನು ಕೂಡ ನಾವು ಕಸ್ಟಮರ್ ಕೊಡೋದಿಲ್ಲ. ತಿರ್ಗಾ ಫ್ರೆಶ್ ಆಗಿ ನಾವು 4:30ಗೆ ಸ್ಟಾರ್ಟ್ ಮಾಡ್ತೀವಿ, 6 o'clockಗೆ ಅಗೇನ್ ಓಪನ್. ಅದು ನಾವು 11:30ವರೆಗೂ ಮಾಡ್ತೀವಿ. ಇನ್ ಕೇಸ್ ಏನಾದರೂ ಮಿಕ್ಕಿದ್ರೆ ಅದನ್ನು ನಾವು ಯಾರಿಗಾದ್ರೂ ಕೊಟ್ಬಿಡ್ತೀವಿ, ಅಥವಾ ರೋಡಲ್ಲಿ ಇರೋಂಥ ಬೀದಿ ನಾಯಿಗಳಿಗೆ ಹಾಕ್ಕೊಂಡು ಹೋಗ್ಬಿಡ್ತೀವಿ. ನನ್ನ ಹೋಟ್ಲಲ್ಲಿ ಯಾವುದೇ ರೀತಿಯಾದ ಹಳೇ ಚಿಕನ್ನು ಕೂಡ ನಾವು ಯೂಸ್ ಮಾಡಲ್ಲ ಸರ್. ಪೆಂಡಿಂಗೂ ಇಡೋದಿಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ತೊಗೊಂಡು ಬರ್ತೀವಿ. ಸೂಪರ್ ಸೂಪರ್ ಸರ್. ಆ್ಯಕ್ಚುಲಿ ಆ್ಯಂಡ್ ಏನು ಸರ್ ಏನು ಮಾಡ್ತಿದ್ರಿ ಇದಕ್ಕೆ ಮುಂಚೆ? ಸೊ ಹೋಟ್ಲ್ ಇಂಡಸ್ಟ್ರಿ ಬರೋಕ್ಕೆ ಕಾರಣ ಏನು? ಸೊ ಯಾರು ನಿಮ್ಮ ಇನ್ಸ್ಪಿರೇಷನು, ಅಡುಗೆ ಎಲ್ಲ ಹೆಂಗೆ? ಆ್ಯಕ್ಚುಲಿ ನಾನು ಇದಕ್ಕಿಂತ ಮುಂಚೆ ಹೋಟೆಲ್ ಶುರುವಾಗೋಕ್ಕಿಂತ ಮುಂಚೆ ನಾನು ಬಂದು ಬ್ಯಾಂಕಿಂಗ್ ಸೆಕ್ಟರಲ್ಲಿ NBFCನಲ್ಲಿ ವರ್ಕ್ ಮಾಡ್ತಾಯಿದ್ದು. ಬ್ರ್ಯಾಂಚ್ ಆಪ್ರೇಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಸೊ ಈಗ ಅದನ್ನು ಬಿಟ್ಟು ಹೋಟೆಲ್ ಅನ್ನೋದು ನನಗೆ ದೊಡ್ಡ ಕನಸಾಗಿತ್ತು. ಸೊ 7 ವರ್ಷದಿಂದ ನಾನು ಕನ್ಸ್ಕೊಳ್ತಾಯಿದ್ದೆ ಒಂದು ಹೋಟೆಲ್ ಮಾಡಬೇಕು ಅಂತ. ಎಲ್ಲೋ ಪುಟ್ಟದಾಗಿ ಶುರು ಮಾಡೋಣ ಅಂದ್ಕೊಂಡೆ, ಇವಾಗ ಈ ಲೆವೆಲಿಗೆ ಬಂದಿದ್ದೀನಿ. ಸೊ ನಿಮ್ಮ ಆಶೀರ್ವಾದ ಇರಬೇಕು, ನೋಡೋಣ ಸರ್. ಜನಗಳ ಆಶೀರ್ವಾದ ಇದ್ದರೆ ನಾನು ಬೆಳಿತೀನಿ. ನನ್ನ ಕನಸು ನನಸಾಗಲಿ ಅಂತ ನಾನೇ ಜನಗಳ ಹತ್ರ ಬೇಡ್ಕೊಳ್ತೀನಿ. ಸೂಪರ್ ಸೂಪರ್ ಸರ್. ನಿಮ್ಮ ಹೋಟೆಲ್ ಹೆಸರು ಹೇಳಿ ಸರ್. ಹೋಟ್ಲ್ ಹೆಸರು ಹೇಳ್ಕೊಂಡು ನಿಮ್ಮ ಅಡ್ರೆಸ್ಸು ಎಲ್ಲಿ ಜನಕ್ಕೆ ಈಸಿಯಾಗಿ ಗೊತ್ತಾಗತ್ತಾರ ಅದನ್ನು ಕೂಡ ತಿಳಿಸ್ಕೊಡಿ. ಫಸ್ಟ್ ಹೋಟ್ಲ್ ಹೆಸರು ಹೇಳಿ ಸರ್. ಸರ್ ನಂದು ನಾಲ್ವಡಿ ನಾಟಿ ಸ್ಟೈಲ್ ಅಂತ. ಎಸ್ಪೆಷಲಿ ನಾಲ್ವಡಿ ನಾಟಿ ಸ್ಟೈಲ್ ಅನ್ನೋದು ರಾಜಮನೆತನಕ್ಕೆ ನಾನು ಕೊಡುವಂಥ ಒಂದು ಚಿಕ್ಕ ಗೌರವ ಅಂತಲೇ ಇರ್ಬೋದು. ರಾಜಮನೆತನದಿಂದ ನಮಗೆ ಅಪಾರವಾದ ಕರ್ನಾಟಕ ಜನತೆಗೆ ತುಂಬ ಯೂಸ್ ಆಗಿದೆ. ಅದನ್ನು ನಾವು ಡೈಲಿ ನೆನೆಸ್ಕೋಬೇಕು. ಆ ಕೃತಜ್ಞತೆಗೋಸ್ಕರ ನಾವು ಅವ್ರಿಗೆ ದೊಡ್ಡದೇನೋ ಮಾಡ್ತೀವಿ ಅಂತೇನಿಲ್ಲ, ಒಂದು ಕೃತಜ್ಞತೆಗೋಸ್ಕರ ಅವ್ರದ್ದು ಚಿಕ್ಕದೊಂದು ನೇಮ್ ಇಟ್ಕೊಂಡು ನಾಲ್ವಡಿ ನಾಟಿ ಸ್ಟೈಲ್ ಅಂತ ಶುರು ಮಾಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಕನಕಪುರ ಮೇನ್ ರೋಡು, ಮೆಟ್ರೋ ಪಿಲ್ಲರ್ ನಂಬರ್ 212, ರಘುನಹಳ್ಳಿ ಹತ್ರ ನನ್ನದು ಹೋಟ್ಲು ಬರುತ್ತೆ ಸರ್. ಸ್ವಲ್ಪ 1-2 ಬಿಲ್ಡಿಂಗ್ ಒಳಗೆ ಬಂದ್ರೂ ಕೂಡ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಜನಗಳು ತುಂಬ ಲೈಕ್ ಮಾಡ್ತಾರೆ ಸರ್ ನನ್ನ ಹೋಟ್ಲು.
ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ಥರ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀಲಿ ಅಂತ ನಮ್ಮ ಕಡೆ ಆಲ್ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸರ್. ನೀವು ಬನ್ನಿ, ಎಲ್ಲ ಕನ್ನಡ ಜನತೆಗೂ ಕೇಳ್ಕೊಳ್ಳೋದಷ್ಟೇ, ನೀವು ಬನ್ನಿ, ನಿಮ್ಮ ಫ್ಯಾಮಿಲಿನೂ ಕರ್ಕೊಂಡು ಬನ್ನಿ. ಹೌದಾ? ಸೊ ಗೈಸ್ ಇವ್ರ ಹತ್ರ ಫಾಸ್ಟ್ ಫುಡ್ ಡಿಶಸ್ ಎಲ್ಲ ತರಿಸಿದ್ದೀವಿ. ಆ್ಯಕ್ಚುಲಿ ಈ ಕಡೆ ನೋಡೋಕೆ ಚಿಕನ್ ಕಾಂಬೋ 150 ರುಪೀಸ್ಗೆ ಆ್ಯಂಡ್ ಈ ಕಡೆ ರೈಟ್ ಸೈಡು ಮಟನ್ ಕಾಂಬೋ 300 ರುಪೀಸ್ಗೆ ಕೊಡ್ತಾ ಇದ್ದಾರೆ. ಸೊ ಟ್ರೈ ಮಾಡೋಣ. ಹಂಗೆ ಸ್ವಲ್ಪ ಕಬಾಬ್ ಅಂತೂ ಫುಲ್ ಫೇವ್ರೇಟ್ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಕಬಾಬು ಇಲ್ಲಿ ಪೀಸಸ್ ನೀವು ನೋಡಿದಿರಾ, ಸಿಕ್ಕಾಪಟ್ಟೆ ದೊಡ್ಡ ಪೀಸು ಆ್ಯಂಡ್ ಸಾಫ್ಟ್ ಆಗಿದೆ. ಬೋನ್ ಪೀಸ್ ಆಗಿದ್ದು ಸಾಫ್ಟಾಗಿ ಬಿದ್ದೋಗುತ್ತೆ ನೋಡಿ ಇಲ್ಲಿ. ಯಪ್ಪಪ್ಪಪ್ಪ, ಇದನ್ನು ನಾನು ಆ್ಯಕ್ಚುಲಿ ಹಂಗೆ ತಗೊಂಡು ಸೀರಿಯಸ್ಲಿ 100 ಗ್ರಾಮೆಲ್ಲ ಸಾಲಲ್ಲ, 200 ಗ್ರಾಮು 500 ಗ್ರಾಮು ಅರ್ಧ ಕೆಜಿ ತಿನ್ಬೋದು, ಅಷ್ಟೊಂದು ಸೂಪರಾಗಿ ಸಕ್ಕತ್ತಾಗಿ ಬಂದಿದೆ. ಕಬಾಬ್ ಅಂತೂ ಒಳ್ಳೆ ಫ್ಲೇವರ್ಫುಲ್ಲು, ಲೈಟಾಗಿ ಸ್ಪೈಸಿ, ಖಾರ ನಿಮ್ಗೆ ಗೊತ್ತಾಗುತ್ತೆ. ಕರ್ಬೇ ಸೊಪ್ಪೆಲ್ಲ ಹಾಕಿದ್ದಾರೆ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತಲೇ ಹೇಳ್ಬೇಕು. ಲೈಟಾಗಿ ಗರಿಗರಿಯಾಗಿ ಬಿಳಿ ಎಳ್ಳು ಅದನ್ನೆಲ್ಲ ಹಾಕಿ ಆಚೆ ಕೋಟಿಂಗು ನೋಡೋಕೆ ನಿಮಗೆ ಗರಿಗರಿಯಾಗಿರುತ್ತೆ, ಒಳಗೆ ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ. ಬೋನ್ ಪೀಸೇ ಬೋನ್ಲೆಸ್ ಪೀಸ್ ಥರ ಇರುತ್ತೆ. ನಾಲ್ವಾಡಿ ಕಬಾಬ್ಗೆ ಬರ್ಬೇಕು ನೀವು, ಇದಕ್ಕಂತೂ ಹೈಲಿ ರೆಕಮೆಂಡ್ ಮಾಡ್ತೀವಿ. ಡೆಫಿನೆಟ್ಲಿ ಮಿಸ್ ಮಾಡದೆ ಬಂದು ಟ್ರೈ ಮಾಡಿ, ಸೂಪರಾಗಿರುತ್ತೆ. ಆ ಚಿಲ್ಲಿ ಚಿಕನ್ ಗೈಸ್, ಆ ಚಿಲ್ಲಿ ಚಿಕನ್ ನೋಡ್ತಿದ್ದೀರಾ ನೀವು, ಸಾಫ್ಟ್, ನೀವು ಯಾವುದೇ ಪೀಸ್ ತೊಗೊಂಡ್ರು ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ. ಗ್ರೇವಿ ಆಗವಲ್ಲ, ಅವಾಗೆ ತೋರಿಸಿರಲ್ಲ ಕಿಚನ್ ಟೂರಲ್ಲಿ. ಏನು ಟೇಸ್ಟ್ ಹೇಳ್ತಿದ್ದ, ಸ್ಪೈಸಿ. ಆ್ಯಕ್ಚುಲಿ ಹಸಿಮೆಣ್ಸಿನ್ಕಾಯಿ ಫ್ಲೇವರು ಗೊತ್ತಾಗ್ತಿದೆ. ಆ್ಯಕ್ಚುಲಿ ಚಪಾತಿಗೆಲ್ಲ ಸೂಪರಾಗಿರುತ್ತೆ ಅನಿಸುತ್ತೆ. ಸೊ ಚಪಾತಿನ ತೊಗೊಂಡು ಲೈಟಾಗಿ ಹಂಗೆ ಆ ಚಿಲ್ಲಿ ಚಿಕನ್ ಗ್ರೇವಿ ಇದೆಯಲ್ಲ, ಆ ಗ್ರೇವಿ ಜೊತೆ ಹಂಗೆ ತೊಗೊಂಡು ಸ್ವಲ್ಪ ಡಿಪ್ ಹೊಡೆದು ನೋಡಿ, ಶೈನಿ ಹೊಡಿತಾ ಇದೆ. ನೆಕ್ಸ್ಟ್ ಲೆವೆಲ್ ಆಗಿದೆ ಗ್ಯಾರಂಟಿ, ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಸೊ ಸ್ಟಾರ್ಟರ್ಸ್ ಸೆಟ್ ಕಾಂಬೋ ಕಡೆ ಬಂದ್ಬಿಡೋಣ. ಕಾಂಬೋ ಚಿಕನ್ ಕಾಂಬೋ ನಾನು ಹೇಳಿದ ಥರ 2 ವೆರೈಟಿ ಸ್ಟಾರ್ಟರ್ಸ್ ಬರುತ್ತೆ. ಒಂದು ಚಪಾತಿ, ಬಿರಿಯಾನಿ ರೈಸು, ವೈಟ್ ರೈಸು, ಒಂದು ಸಿಂಗಲ್ ಬಾಯ್ಲ್ಡ್ ಎಗ್ಗು ಕಂಪ್ಲೀಟ್ ಇರುತ್ತೆ. ಶೇರ್ವಾ ಕೂಡ ಇರುತ್ತೆ, ಆರಾಮಾಗಿ ನೀವು ತಿನ್ಬೋದು. ಕಬಾಬು ಟ್ರೈ ಮಾಡಿದ್ದೀನಿ ಆಬ್ವಿಯಸ್ಲಿ, ಸ್ಟಾರ್ಟರ್ಸಲ್ಲೇ ಬಂದಿದೆ. ಆ್ಯಂಡ್ ಆ್ಯಸ್ ಯೂಶುವಲ್ ನಿಮಗೆ ಚಪಾತಿನೂ ಕೂಡ ಟ್ರೈ ಮಾಡಿ ತೋರಿಸ್ಬಿಟ್ಟೆ, ಚಿಲ್ಲಿ ಚಿಕನ್ ಕೂಡ ಟ್ರೈ ಮಾಡಿ ತೋರಿಸ್ಬಿಟ್ಟೆ. ಬಿರಿಯಾನಿ ರೈಸು, ವೈಟ್ ರೈಸು ಲಾಸ್ಟಲ್ಲಿ ಟ್ರೈ ಮಾಡೋಣ. ಈಗ ಮಟನ್ ಕಾಂಬೋ ಕಡೆ ಬರೋಣ. ಮಟನ್ ಕಾಂಬೋ ನಿಮಗೆ ಆ್ಯಕ್ಚುಲಿ ಇದರಲ್ಲೂ ಕೂಡ 2 ವೆರೈಟಿ ಸ್ಟಾರ್ಟರ್ಸ್ ಇರುತ್ತೆ. ಒಂದು ಮಟನ್ ಚಾಪ್ಸ್ ಥರ ಕೊಟ್ಟಿರ್ತಾರೆ, ಇನ್ನೊಂದು ಮಟನ್ ಬೋಟಿ ಥರ ಕೊಟ್ಟಿರ್ತಾರೆ. ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಇದಕ್ಕೂ ಸೇಮ್ ನಿಮಗೆ ಆ್ಯಕ್ಚುಲಿ ನೋಡ್ಕೊಂಡು ಬಿರಿಯಾನಿ ರೈಸು ಸಿಗುತ್ತೆ, ವೈಟ್ ರೈಸು ಸಿಗುತ್ತೆ, ಮೊಟ್ಟೆನೂ ಕೂಡ ಆಬ್ವಿಯಸ್ಲಿ ಸಿಗುತ್ತೆ. ಹಂಗೆ ಇದನ್ನು ಬ್ರೇಕ್ ಮಾಡಿ ತೋರಿಸಿದ್ರೆ ಸಿಕ್ಕಾಬಡೆ ಸಾಫ್ಟಾಗಿರುತ್ತೆ. ಹಂಗಾದ್ರೆ ಮಟನ್ನು ದೊಡ್ಡ ದೊಡ್ಡ ಪೀಸಸ್ ನೋಡಬೇಕು, ಹಂಗೆ ಲೇಯರ್ಡಾಗಿ ಗೊತ್ತಾಗುತ್ತೆ ನೋಡಿ. ಮಟನು ಒಳ್ಳೆ ಕ್ವಾಲಿಟಿ ಮಟನು, ಬೋಟಿ ಬೋಟಿ ಅಂತೂ ಎಷ್ಟು ಸರಿ ತಿಂದರೂ ಬೋರೋಡಿಲ್ಲ ಅನ್ಸುತ್ತೆ, ಬಿಕಾಸ್ ತುಂಬಾ ಸಾಫ್ಟಾಗಿ ಬಂದಿದೆ. ಆ್ಯಂಡ್ ಆ್ಯಕ್ಚುಲಿ ಆ ಮಸಾಲಾಸು ಓನರೇ ನಿಂತು 5 ಸರಿ ವಾಶ್ ಮಾಡ್ತಾಯಿದ್ದೀವಿ ಸರ್. ನಾವು ಒಂಥರ ಬೋಟಿ ಎಲ್ಲ ತುಂಬ ಜನ ಲೈಕ್ ಕ್ಲೀನ್ ಮಾಡಲ್ಲ, ನಾವು ಅಂದ್ಬಿಟ್ಟು ಕ್ಲೀನ್ ಮಾಡ್ತೀವಿ. ಒಂದು ಪರ್ಫೆಕ್ಷನ್ ಬೇಕು ನಮಗೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ, ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೇಕು, ಸೂಪರು. ಹಂಗೆ ಇಲ್ಲಿ ಬಿರಿಯಾನಿ ಇದೆ, ಬಿರಿಯಾನಿ ಲೈಟಾಗಿ ಟೇಸ್ಟ್ ಮಾಡ್ಬಿಡ್ತೀನಿ. ಬಿರಿಯಾನಿ ಲೈಟಾಗಿ ಹಾಕೋತಾ ಇದ್ದೀನಿ ಗೈಸ್. ಯೂಶ್ವಲಿ ನೋಡ್ಕೋರೆ ವೈಟ್ ರೈಸು ಮತ್ತು ಬಿರಿಯಾನಿ ರೈಸು ಕೊಟ್ಬಿಡ್ತಾರೆ ಕಾಂಬೋದಲ್ಲೇ. ನೋಡಿ ರೈಸ್ ಇದೆ, ಹಂಗೆ ಟ್ರೈ ಮಾಡೋಣ. ಚಪಾತಿ ಸ್ಟಾರ್ಟರ್ಸ್ ಎಲ್ಲ ತಿಂದಿದ ತಕ್ಷಣ ಫುಲ್ಲಾಗಿರುತ್ತೆ, ಬಿರಿಯಾನಿ ಬರೋಷ್ಟಂತೂ ಫುಲ್ಲಾಗಿರುತ್ತೆ. ಸೊ ಅದಕ್ಕೋಸ್ಕರ ಹಾಫ್ ಬಿರಿಯಾನಿ ರೈಸ್ ಕೊಟ್ಟಿರ್ತಾರೆ. ಆ್ಯಂಡ್ ಬಿರಿಯಾನಿ ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ ಸರ್, ರೈಸ್ ಟೇಸ್ಟು ಸೂಪರಾಗಿದೆ. ವೈಟ್ ರೈಸ್ ಲೈಟಾಗಿ ಹಾಕೋತಾ ಇದೀನಿ, ನಿಮ್ಗೆ ಲೈಟ್ ಟೇಸ್ಟ್ ತೋರಿಸೋಣ ಅಂತ ಅಂದ್ಬಿಟ್ಟು ಲೈಟಾಗಿ ಹಾಕ್ಕೊಂಡು ಒಂಥರ ಗ್ರೇವಿ ಇದ್ದಾರೆ, ಹಂಗಾರೆ ಶೇರ್ವಾ ಥರ ಕೊಟ್ಟಿದ್ದಾರೆ. ಶೇರ್ವಾ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ತಗೊಂಡು ಲೈಟಾಗಿ ಹಾಕೊಳ್ಳೋಣ ಗೈಸ್, ಜಾಸ್ತಿ ಹಾಕೋತಾ ಇಲ್ಲ, ಒಂದು ಸ್ವಲ್ಪ ವೈಟ್ ರೈಸ್ ಹಾಕ್ಕೊಂಡು ಆ ಶೇರ್ವಾ ಹಾಕ್ಕೊಂಡು ಲೈಟಾಗಿ ನಿಮಗೋಸ್ಕರ ಟೇಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ತಗೊಳ್ಳಿ, ನಿಮ್ಗೊಂದು ಬೈಟ್, ನನಗೊಂದು ಬೈಟ್. ಮನೆ ಊಟನೇ ಗೈಸ್, ಯೂಶ್ವಲಿ ಹೋಟೆಲ್ ಅಂತಲೇ ಹೇಳೋಕ್ಕಾಗಲ್ಲ, ಮನೆ ಊಟ ಅಂತಲೇ ಹೇಳಬೇಕು. ತುಂಬಾ ಸೂಪರಾಗಿದೆ. ಆ್ಯಕ್ಚುಲಿ ಪ್ರತಿಯೊಂದು ಕೂಡ ಸೂಪರ್. ನಾನು ಹೇಳಿದಾರ ಚಿಕನ್ ಕಬಾಬು ಅಂತೂ ಹೀರೋ ಅಂತಂದರೆ ಮಟನ್ ಬೋಟಿ ಅಂತೂ ಹೀರೋಯಿನು, ಆ ಥರ ಇದೆ. ಮಟನಲ್ಲಿ ಅದೊಂದು, ಚಿಕನಲ್ಲಿ ಅದೊಂದು ಅಂತ ಸಕ್ಕತ್ತಾಗಿದೆ. ಖಂಡಿತ ರಘುವನಹಳ್ಳಿ ಕಡೆ ಬಂದರೆ ನಾಲ್ವಾಡಿ ನಾಟಿ ಸ್ಟೈಲ್ನ ಪಕ್ಕಾ ವಿಸಿಟ್ ಮಾಡಿ, ತುಂಬ ಪಕ್ಕಾ ಇಷ್ಟಪಡ್ತೀರಾ. ವರ್ತ್ಫುಲ್ ಕಾಂಬೋ ಆ್ಯಂಡ್ ವರ್ತ್ಫುಲ್ ಟೇಸ್ಟ್ ಅಂತಲೇ ಹೇಳ್ತೀನಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ನಾನ್ ವೆಜ್ ಲವರ್ಸ್ ಇರ್ತಾರಲ್ಲ ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿಟ್ಟು ಆಲ್ ಐಕಾನ್ ಸೆಟ್ ಮಾಡಿ. ಅವಾಗೇನಾದ್ರು ಕೆಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಟಿದ ದಿನೇಶ್, ಡು ವಾಟ್ ಇಲ್ಲ. ಬಾಯ್.